ಏನಾಯಿತು? ಅವರಿಗೆ ವ್ಯಾಪಾರ ಮಾಡಿಸ್ತಿದ್ದೆ ಟ್ರೈನಲ್ಲಿ. ನಮಗೇನೋ ಇದ್ದಿರಲಿಲ್ಲ. ಬಂದ 40,000 ರೂಪಾಯಿ ದುಡ್ಡಿತ್ತು. 1600 ಮತ್ತೆ ಕೊಟ್ಟವ್ರೆ. ಇಡ್ಲಿ ಮಂಚ ಸೇರ್ಕೊಂಡು ಇಬ್ಬರು ಸೇರ್ಕೊಂಡು CCIಗೆ ಇಟ್ಕೊಂಡು 30,000 ದುಡ್ಡು ಮಾಡಿಕೊಂಡು 1600 ರೂಪಾಯಿ ಮಾತ್ರ ಕೇಸ್ ಮಾಡಿಸ್ಕೊಟ್ಟವ್ರು. ಈಗ ಬಟ್ಟೆ ಎಲ್ಲ ಬಿಚ್ಚಿಸಿದ್ರು ಪ್ಲಾಟ್ಫಾರ್ಮಲ್ಲಿ. ಮತ್ತೆ ನೀವು ತಿನ್ನೋಕ್ಕಾಗ್ತಲ್ಲ ನೀವು ಮಾಡ್ಕೊಂಡು. ಯಾರು? CCI ಇಡ್ಲಿ ಮಂಜ ಅಂತ. ಏನು ಅವ್ರ ಹೆಸರು? ಇಡ್ಲಿ ಮಂಜ ಅಂತ. CCI ಹೆಸರು ಗೊತ್ತಿಲ್ಲ. CCI ರಮೇಶ ಏನು ಯಾರಮ್ಮ ತಲೆ ಹಿಡ್ದು ನಮ್ಮ ಹೊಲ್ಸೋಸ್ ಮಾಡ್ತಾರೆ. ಯಾರು ನಾವೇನು ಕಳ್ತನ ಮಾಡ್ತಾರೆ, ಏನೂ ಮಾಡ್ತಿಲ್ಲ. ಕಷ್ಟಪಡ್ಕೊಂಡು ದುಡಿತಿರೋದು. ಈಗ ಹುಡುಗರನ್ನ ಕಳಿಸಿದ್ದೀನಿ. 5 ಜನ ಹುಡುಗರು, 5 ಜನ ಹುಡುಗರನ್ನ ಕಳಿಸಿದ್ದೀನಿ. ಅವ್ರ ಹೆಸರು ಅಂಬರೀಷು ಅಂತ. CCI RPF ಅಲ್ಲ, CCI ಕಮರ್ಷಿಯಲ್ ಇನ್ಸ್ಪೆಕ್ಟ್ರು. ಕಮರ್ಷಿಯಲ್ ಇನ್ಸ್ಪೆಕ್ಟ್ರು ಹಿಂಗೆ ಬಂದು ಹಿಂಗೆ ಕೇಳಿದ್ರು. ಜಾಬಲ್ಲಿ ಬಟ್ಟೆ ಬಿಚ್ಚಿಸಿದ್ರು. ಜಾಬಲ್ಲಿರೋ ದುಡ್ಡೆಲ್ಲ 45,000 ರೂಪಾಯಿ ದುಡ್ಡಿತ್ತು. 6,000 ರೂಪಾಯಿ ಮಾತ್ರ ಸ್ಲಿಪ್ಪಲ್ಲಿ ಕೊಟ್ಟರು. ಏನು ವ್ಯಾಪಾರ ಮಾಡಿದ್ದು? ವ್ಯಾಪಾರ ಮಾಡಿದ ದುಡ್ಡು ಮಾತ್ರ 6,000 ಆಯಿತು. ಏನು ಕೆಲಸ ಮಾಡ್ತೀರಾ ನೀವು? ನಾವು ಟ್ರೈನಲ್ಲಿ ವ್ಯಾಪಾರ ಮಾಡೋದು ಸರ್. ಟ್ರೈನಲ್ಲಿ ವ್ಯಾಪಾರ ಮಾಡೋದು. ಟ್ರೈನಲ್ಲಿ ವ್ಯಾಪಾರ ಮಾಡಿದ್ರೆ ಅಂದರೆ 45,000 ನಂದು ಯಾವುದೋ ದುಡ್ಡು, ನನ್ನ ಸ್ವಂತ ದುಡ್ಡು 40,000 ದುಡ್ಡಿತ್ತು. 6,000 ರೂಪಾಯಿ 46,000 ದುಡ್ಡಿದ್ರಲ್ಲಿ 1,600 ರೂಪಾಯಿ ಮಾತ್ರ ಸ್ಲಿಪ್ ಕೊಟ್ಟರು. 1,600 ರೂಪಾಯಿ ಸ್ಲಿಪ್ಪು ನನ್ನ ಅದರಲ್ಲೇ ಐತೆ. ಒಂದು 500 ರೂಪಾಯಿ ಬರೋದು, ಒಂದು 1,000 ರೂಪಾಯಿ ಬರೋದು. ಟಿಟಿಗಳ್ತ ಒಂದು 500 ರೂಪಾಯಿ, ಒಂದು 1,000 ರೂಪಾಯಿ ಬರೋದು. 100 ರೂಪಾಯಿದಂತ ಒಂದು ಬರೋದು. ಪ್ಯಾಂಟು ಶರ್ಟ್ ಬಿಚ್ಚಿಬಿಟ್ಟು ಇಲ್ಲಿಂದ ಕರ್ಕೊಂಬಂದು ನನಗೆ ಮಳೆ ತಿನ್ನೋಕ್ಕಾಗಲಿಲ್ಲ ಸರ್. ನಾವು ಲಕ್ಷಾಂತರ ರೂಪಾಯಿ ಒಳ್ಳೊಳ ಹಾಕಿದ್ದೀವಿ. ಈಗ ಕ್ಯಾಂಟೀನ್ ಅವ್ನ ಮಾತು ಕೇಳ್ಕೊಂಡು ಇವ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಎಲ್ಲ ಮಾಡ್ದೆ. ನನಗೆ ಹಿಂಸೆ ತಿನ್ನೋಕ್ಕಾಗಲಿಲ್ಲ. ಸಾಲಗಾರರು ಈಗ ಬಂದ ಬೆಳೆ ಕಾಲದ್ದು ಸಾಲಗಾರರು ಕೇಳ್ತಾರೆ ಕೊಡು ದುಡ್ಡು ಅಂತ. ನಾನು ತಂದಿರೋ ನೈವೇದ್ಯ ಬಿಟ್ಟಿದ್ದೆ. ಡೈಲಿ ದುಡ್ಡುಗಳೆಲ್ಲ 500 ರೂಪಾಯಿ ಫೈನ್ ಕೇಳ್ತಾರೆ. ಎಲ್ಲಿಂದ ಕೂಡ ನಾನು ಕಳ್ತನ ಮಾಡೋಕ್ಕಾಗ್ತಿಲ್ಲ. ಎಲ್ಲರಿಗೂ ಹಿಂಗೆ ಮಾಡ್ತಾರೆ ಇಲ್ಲ ನಿಮಗೆ ಮಾತ್ರ? ಈಗ ನನ್ನ ಕಡೆನ ಬಿಟ್ಟರು ಸರ್. ಈಗ ನನ್ನ ಕಡೆನ ಮಾತ್ರ ಹಿಡಿದ್ರು. ಬೇರೆ ಗೂದಾ ಕಡೆ ಅಂತ ಇದ್ದರೆ ಎಲ್ಲರನ್ನೂ ಬಿಟ್ಟರು ನನ್ನ ಒಬ್ಬನ ಕಡೆ ಅಂತ ಹಿಂಗೆ ಮಾಡೋದು. ಇಡ್ಲಿ ಮಂಜ ಅಂದರೆ ಯಾರು? ಇಲ್ಲೇ ಪೆಟ್ರೋಲ್ ಅಂಗಡಿ ಮಾಡಿದವನೇ 2ನೇ ಪೆಟ್ರೋಲ್ ಸ್ಟಾರಲ್ಲಿ. ಅವನೇ ಕಿತ್ಕೊಂಡಿದ್ದು. ಐಟಮ್ ಎಲ್ಲ ಹುಡುಗರದೆಲ್ಲ ಐಟಮ್ ಕಿತ್ಕೊಂಡು